ಪ್ರೀತಿಯ ವಿದ್ಯಾರ್ಥಿಗಳೇ, 10ನೇ ತರಗತಿ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣಾ ಸರಣಿಗೆ ಮತ್ತೊಮ್ಮೆ ಸ್ವಾಗತ. ಜೀವಶಾಸ್ತ್ರದ ಅಧ್ಯಾಯ 5 ಜೀವನ ಕ್ರಿಯೆಗಳು ಅಡಿಯಲ್ಲಿ ನಾವೀಗಾಗಲೇ ಜೀರ್ಣಕ್ರಿಯೆ, ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ, ಮಾನವರಲ್ಲಿ ಉಸಿರಾಟ, ಮಾನವರಲ್ಲಿ ರಕ್ತ ಪರಿಚಲನೆ ಈ ಭಾಗಗಳ ಬಗೆಗೆ ಬಹಳಷ್ಟು ಪ್ರಶ್ನೆ ಉತ್ತರಗಳನ್ನು ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಪ್ರಿಪರೇಟರಿಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಅಧ್ಯಯನ ಮಾಡಿದ್ದೀವಿ. ಈಗ ಮುಂದಿನ ಭಾಗಕ್ಕೆ ಹೋಗೋಣ. ಮಾನವನ ಹೃದಯದ ರಚನೆ ಚಿತ್ರಿಸಿ ಬೇರೆ ಬೇರೆ ಭಾಗಗಳನ್ನು ಗುರುತಿಸೋದಕ್ಕೆ ಕೇಳ್ತಾ ಇದ್ದಾರೆ. 3 ಅಂಕಗಳಿಗೆ ಈ ಪ್ರಶ್ನೆ ಇರುತ್ತೆ. ಮಾಡೆಲ್ ಪೇಪರ್ 4ರಲ್ಲಿ ಮತ್ತು ಮಾಡೆಲ್ ಪೇಪರ್ 1ರಲ್ಲಿ ಇದು ಕಂಡು ಬರ್ತಾ ಇದೆ. ಪ್ರಿಪ್ರೇಟರಿ 2ನಲ್ಲಿ ಕೂಡ ಈ ಒಂದು ಪ್ರಶ್ನೆ ಬಂದಿತ್ತು. ಈ ಒಂದು ಮಾನವನ ಹೃದಯ ಬಂದ ಪಕ್ಷದಲ್ಲಿ ಈ ಅಧ್ಯಾಯದ ಕೇವಲ 4 ಪ್ರಶ್ನೆಗಳು ಮಾತ್ರ ಕೇಳಲ್ಪಡ್ತವೆ. ಚಿಕ್ಕ ಚಿಕ್ಕ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಮಾಡೆಲ್ ಪೇಪರ್ 2 ಮತ್ತು 3ನಲ್ಲಿ ಮಾನವನ ಹೃದಯವನ್ನು ಕೊಡದೆ ಮೆದುಳಿನ ಚಿತ್ರ ಕೊಟ್ಟಿರ್ತಾರೆ. ಆಗ ತುಂಬ ಪ್ರಶ್ನೆಗಳು ಈ ಒಂದು ಅಧ್ಯಾಯದಿಂದ ಕೇಳಲ್ಪಟ್ಟಿದ್ದಾವೆ. ಇವಾಗ ನೀವು ಇಲ್ಲಿ ಕಾಣ್ತಿರ್ತಕ್ಕಂಥ ಹೃದಯದ ಬಗೆಗೆ ತಿಳಿದುಕೊಳ್ಳಿ. ಇಲ್ಲಿ 4 ಕೋಣೆಗಳಿರ್ತವೆ. ನಮ್ಮ ಬಲಗೈ ಹತ್ತಿರ ಬರೋದನ್ನು ಎಡ ಹೃತ್ಕರ್ಣ, ಎಡ ಹೃತ್ಕುಕ್ಷಿ ಅಂತ ಕರಿತೀವಿ. ಮೇಲ್ಗಡೆದು ಹೃತ್ಕರ್ಣ, ಕೆಳಗಡೆದು ಹೃತ್ಕುಕ್ಷಿ. ನಮ್ಮ ಎಡಗೈ ಹತ್ತಿರ ಬರೋದು ಆ ಪಕ್ಕಕ್ಕೆ ಇರುವಂಥದ್ದು ಬಲ ಹೃತ್ಕರ್ಣ ಮತ್ತು ಬಲ ಹೃತ್ಕುಕ್ಷಿ. ಬಲ ಹೃತ್ಕರ್ಣಕ್ಕೆ ಉಚ್ಚ ಅಭಿಧಮನಿ ಮತ್ತು ನೀಚ ಅಭಿಧಮನಿಗಳು ಸೇರ್ತವೆ. ಎಡ ಹೃತ್ಕರ್ಣಕ್ಕೆ ಪುಪ್ಪುಸಕ ಅಭಿಧಮನಿಗಳು ಬಂದು ಸೇರ್ತವೆ, ರಕ್ತವನ್ನು ತರ್ತವೆ. ಇನ್ನು ಬಲ ಹೃತ್ಕುಕ್ಷಿಯಿಂದ ದೇಹದ ಭಾಗಗಳಿಂದ ಬಂದಿರತಕ್ಕಂಥ ರಕ್ತ ಆಮ್ಲಜನಕ ರಹಿತ ಆಗಿರೋದ್ರಿಂದ ಅದನ್ನು ಪುಪ್ಪುಸಕ್ಕೆ ಕಳಿಸುತ್ತೆ. ಪುಪ್ಪುಸಕ ಅಪಧಮನಿ ಅದನ್ನು ತೆಗೆದುಕೊಂಡು ಹೋಗುತ್ತೆ. ನೆಕ್ಸ್ಟು ಎಡ ಹೃತ್ಕುಕ್ಷಿಯಿಂದ ಅಯೋರ್ಟ ಅಥವಾ ಮಹಾಪಧಮನಿಯ ಮೂಲಕ ದೇಹದ ಭಾಗಗಳಿಗೆ ಶುದ್ಧ ರಕ್ತ ಅಂದರೆ ಆಕ್ಸಿಜನ್ ಸಹಿತ ರಕ್ತ ಹೋಗುತ್ತೆ. 2 ಭಾಗಗಳ ಮಧ್ಯದಲ್ಲಿ ಸೆಪ್ಟಮ್ ಇರುತ್ತೆ. ಅದು ಎಡ ಮತ್ತು ಬಲಭಾಗವನ್ನು ಪ್ರತ್ಯೇಕ ಮಾಡುತ್ತೆ. ಇನ್ನು ಹೃದಯದ ಗೋಡೆಯನ್ನು ನಾವು ಹೃದಯಾವರಣ ಅಂತ ಕರಿತೀವಿ. ಇಲ್ಲಿ ಕೊಟ್ಟಿಲ್ಲ, ಬಟ್ ಕರೆಕ್ಟಾಗಿ ತಿಳ್ಕೊಂಡಿರಬೇಕು. ಹೃದಯಾವರಣ ಅಥವಾ ಪೆರಿಕಾರ್ಡಿಯಮ್ ಅನ್ನೋದು ಹೃದಯವನ್ನು ಆವರಿಸಿರುವ ಪೊರೆಯಾಗಿರುತ್ತೆ. ಇನ್ನು ಕೆಲವು ಸಲ ಈ ರೀತಿಯ ಚಿತ್ರವನ್ನು ಕೂಡ ಬರೆದ್ರೆ ಅಂಕಗಳು ಬರ್ತವೆ. ಇದರೊಳಗೂ ಕೂಡ ಸೇಮ್ ನಾವು ಹೃದಯದ ರಚನೆಯನ್ನು ಕಾಣ್ಬೋದು. ಇನ್ನು ಮೇಲ್ಗಡೆ ಇರುವಂಥ ಚಿತ್ರಕ್ಕಿಂತ ಇದು ಸುಲಭ ಅಂತ ಮಕ್ಕಳಿಗೆ ಅನ್ನಿಸ್ಬೋದು. ಸರಿಯಾದ ರೀತಿಯಲ್ಲಿ ಬರೆದರೆ ಈ ಒಂದು ಚಿತ್ರಕ್ಕೆ ಕೂಡ ಭಾಗಗಳನ್ನ ಕರೆಕ್ಟಾಗಿ ಗುರುತಿಸಿದಾಗ ಅಂಕಗಳು ಸರಿಯಾಗಿ ಸಿಗ್ತವೆ. ಇನ್ನು ಸಸ್ಯಗಳಲ್ಲಿ ಸಾಗಾಣಿಕೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಫ್ಲೋಯಮ್ ಮತ್ತು ಝೈಲಮ್ ನಡುವಿನ ವ್ಯತ್ಯಾಸವನ್ನು ಕೇಳಿದ್ದಾರೆ. ಈ ರೀತಿಯಾಗಿ ನಾವು 2 ಕಾಲಮ್ ಹಾಕಿ ವ್ಯತ್ಯಾಸ ಬರೆದಾಗ ಪಾಯಿಂಟ್ಗಳನ್ನ ನೀಟಾಗಿ ಬರೆಯೋದಕ್ಕೆ ನೆನಪಾಗುತ್ತೆ. ಝೈಲಮ್ಮು ನೀರು ಮತ್ತು ಲವಣಗಳನ್ನು ಸಾಗಿಸುತ್ತೆ ಅಥವಾ ನಿರವಯವ ವಸ್ತುಗಳನ್ನು ಸಾಗಿಸುತ್ತೆ ಅನ್ನೋದನ್ನು ಬರಿಬೇಕು. ಫ್ಲೋಯಮ್ಮು ಆಹಾರವನ್ನು ಸಾಗಿಸುತ್ತೆ. ಆಹಾರ ಸಸ್ಯದಲ್ಲೇ ತಯಾರಾಗಿರೋದ್ರಿಂದ ಅದನ್ನು ಸಾವಯವ ವಸ್ತು ಅಂತ ಕರಿತೀವಿ. ಅದು ಸಾವಯವ ವಸ್ತುಗಳನ್ನು ಸಾಗಿಸುತ್ತೆ ಅಂತ ಬರಿಬೇಕು. ಇನ್ನು ಝೈಲಮ್ಮು ಯಾವಾಗಲೂ ಕೆಳಗಿನಿಂದ ಮೇಲಕ್ಕೆ ಮೇಲ್ಮುಖವಾಗಿ ನೀರನ್ನು ಲವಣವನ್ನು ಸಾಗಿಸೋದ್ರಿಂದ ಏಕಮುಖ ಸಂಚಾರವನ್ನು ತೋರಿಸುತ್ತೆ. ಫ್ಲೋಯಮ್ಮು ಎಲೆಯಲ್ಲಿ ಉತ್ಪತ್ತಿಯಾದ ಆಹಾರವನ್ನು ಸಾಗಿಸೋದ್ರಿಂದ ದ್ವಿಮುಖ ಅಂದರೆ ಮೇಲ್ಮುಖವಾಗಿಯೂ ಕೆಳಮುಖವಾಗಿಯೂ ವಸ್ತುಗಳನ್ನು ಹರಿಯುವುದನ್ನು ಹೊಂದಿರುತ್ತೆ. ಇನ್ನು ಝೈಲಮ್ನಲ್ಲಿ ಝೈಲಮ್ ನಳಿಕೆಗಳು ಮತ್ತು ನಾಳಗಳು ಕಂಡುಬರ್ತವೆ. ಬೇರಿನಿಂದ ಕಾಂಡಕ್ಕೆ ಯಾವಾಗಲೂ ವಸ್ತು ಸಾಗಿಸಲ್ಪಡುತ್ತೆ. ಫ್ಲೋಯಮ್ನಲ್ಲಿ ಜರಡಿ ನಾಳ ಮತ್ತು ಸಂಗಾತಿ ಜೀವಕೋಶಗಳಿರ್ತವೆ. ಇವು ಎಲ್ಲ ಭಾಗಗಳಿಗೂ ಎಲೆಯಿಂದ ವಸ್ತುಗಳನ್ನು ಸಾಗಿಸೋದಕ್ಕೆ ಸಹಾಯ ಮಾಡುತ್ತೆ. ಝೈಲಮ್ನಲ್ಲಿ ನೀರು ಹೇಗಪ್ಪ ಸಾಗಾಣಿಕೆ ಆಗುತ್ತೆ ಅಂದರೆ ಶೋಷಣೆಯ ಒತ್ತಡದಿಂದ ಸಾಗಾಣಿಕೆ ಆಗುತ್ತೆ. ಇಲ್ಲಿ ಫ್ಲೋಯಮ್ನಲ್ಲಿ ಅಭಿಸರಣೆಯ ಒತ್ತಡದಿಂದ ವಸ್ತುಗಳು ಆಹಾರಗಳು ಸಾಗಿಸಲ್ಪಡ್ತವೆ. ಇನ್ನೊಂದು ಪ್ರಶ್ನೆ ಈ ಥರನೂ ಕೂಡ ಕೇಳಿದ್ದಾರೆ. ಸಸ್ಯಗಳಲ್ಲಿ ಝೈಲಮ್ ಅಂಗಾಂಶದಿಂದ ನಿರವಯವ ವಸ್ತುಗಳು ಹೇಗೆ ಸಾಗಿಸಲ್ಪಡ್ತವೆ ಅನ್ನೋದನ್ನು ವಿವರಿಸಿ ಅಂತ ಹೇಳಿದ್ದಾರೆ. 2 ಅಂಕದ ಪ್ರಶ್ನೆ ಇದು. ಸಸ್ಯಗಳಲ್ಲಿ
ಎಲೆಗಳಲ್ಲಿ ಬಾಷ್ಪ ವಿಸರ್ಜನೆ ಉಂಟಾಗೋದ್ರಿಂದಲೇ ಒಂದು ಸೆಳೆತ ಉಂಟಾಗುತ್ತೆ. ಆ ಸೆಳೆತವು ನೀರು ಮೇಲ್ಮುಖವಾಗಿ ಚಲಿಸೋದಕ್ಕೆ ಒಂದು ಚಾಲನ ಶಕ್ತಿಯಾಗಿದೆ. ಝೈಲಮ್ನಲ್ಲಿ ನೀರು ಸಾಗಿಸಲ್ಪಡೋದೇ ಈ ಒಂದು ಸೆಳೆತದ ಕಾರಣದಿಂದ. ಇನ್ನು ಬೇರುಗಳು ಮಣ್ಣಿನಿಂದ ನೀರು ಮತ್ತು ಲವಣ ಹೀರ್ಕೊಳ್ಳೋದಕ್ಕೂ ಕೂಡ ಈ ಒಂದು ಸೆಳೆತ ಕಾರಣ ಆಗಿರುತ್ತೆ. ಝೈಲಮ್ನಲ್ಲಿ ಈ ಕ್ರಿಯೆ ಮುಂದುವರಿಯುತ್ತೆ. ಇನ್ನು ಸಸ್ಯಗಳಲ್ಲಿ ವಿಸರ್ಜನೆಯನ್ನು ತಗೊಂಡಾಗ ಸಸ್ಯಗಳಲ್ಲಿ ವಿಸರ್ಜನೆಯ ವಿವಿಧ ವಿಧಾನಗಳು ಯಾವುವು ಅಂತ ಕೇಳ್ಬೋದು. ಬಾಷ್ಪ ವಿಸರ್ಜನೆಯ ಮೂಲಕ ಬೇಡವಾದ ನೀರನ್ನು ಹೊರಗಾಕೋದು ಸಸ್ಯಗಳಲ್ಲಿ ಪ್ರಮುಖವಾದ ಒಂದು ವಿಸರ್ಜನೆ. ನೆಕ್ಸ್ಟು, ಸಸ್ಯಗಳಲ್ಲಿ ಯಾವುದು ಭಾಗಗಳು ಉದುರು ಹೋಗ್ತವೋ ಅವುಗಳಲ್ಲೆಲ್ಲ ಬೇಡವಾದ ವಸ್ತು ತುಂಬಿಸಿ ಅವು ಉದುರಿಸ್ತವೆ. ಫಾರ್ ಎಕ್ಸಾಂಪಲ್ಲು ಎಲೆಗಳಲ್ಲಿ, ತೊಗಟೆಗಳಲ್ಲಿ ಅವು ಏನು ಕಳಚ್ಕೊಂಡು ಬೀಳ್ತವೆ ತೊಗಟೆಗಳು, ಅವು ಬೇಡವಾದ ವಸ್ತುಗಳನ್ನು ಹೊಂದಿರ್ತವೆ. ಎಲೆಗಳು ಕೂಡ ಹಳದಿಯಾಗಿ ಬೇರೆ ಬೇರೆ ಬಣ್ಣಕ್ಕೆ ಬದಲಾಗಿ ಬೀಳುವಾಗ ನಾವು ನೋಡ್ತೀವಿ. ಅದರಲ್ಲಿ ಅದು ಮುದಿಯಾದಂತೆ ಬೇಡವಾದ ವಸ್ತು ಅದರಲ್ಲಿ ಸಂಗ್ರಹ ಆಗಿ ಅದು ಉದುರು ಹೋಗುತ್ತೆ. ಝೈಲಮ್ನಲ್ಲಿ ಅಂಟು ಮತ್ತು ರಾಳಗಳ ರೂಪದಲ್ಲಿ ವಸ್ತುಗಳನ್ನು ಸಂಗ್ರಹಿಸಿ ಸಸ್ಯ ಹೊರ ಹಾಕುತ್ತೆ. ಬೇರುಗಳಿಂದ ಕೂಡ ಬೇಡವಾದ ವಸ್ತುಗಳನ್ನು ಮಣ್ಣಿಗೆ ಬಿಡುತ್ತೆ. ಪತ್ರರಂಧ್ರದ ಮೂಲಕ ಬೇಡವಾದ ಅನಿಲ, ಮುಖ್ಯವಾಗಿ ಆಮ್ಲಜನಕ, ಅದು ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನ, ಅದನ್ನು ಕೂಡ ಅದು ಹೊರಗೆ ಹಾಕುತ್ತೆ. ನಾವು ಹೇಗೆ ಇಂಗಾಲ ಡೈಆಕ್ಸೈಡ್ ಮೂಗಿನಿಂದ ಆಚೆ ಹಾಕ್ತೀವೋ ಅದೇ ಥರ ಸಸ್ಯಗಳು ಪತ್ರರಂಧ್ರದ ಮೂಲಕ ಆಕ್ಸಿಜನನ್ನು ಆಚೆ ಹಾಕ್ತವೆ. ನೆಕ್ಸ್ಟು, ಬಾಷ್ಪ ವಿಸರ್ಜನೆ. ಇದಕ್ಕೆ ಸಂಬಂಧಪಟ್ಟ ಮತ್ತೊಂದು ಪ್ರಶ್ನೆ ಪ್ರಿಪರೇಟರಿ 2ನಲ್ಲಿ ಬಂದಿರೋದು. ಬಾಷ್ಪ ವಿಸರ್ಜನೆಯ ಉಪಯೋಗಗಳು ಯಾವುವು ಅಂತ ಕೇಳಿದ್ದಾರೆ. ಬೇಡವಾದ ನೀರನ್ನು ಹೊರಗೆ ಹಾಕೋದು ಮುಖ್ಯವಾದ ಒಂದು ಕಾರ್ಯ. ನೆಕ್ಸ್ಟು, ನೀರಿನ ಮತ್ತು ಅದರಲ್ಲಿಯೂ ಕರಗಿದ ಲವಣಗಳನ್ನು ಮೇಲ್ಮುಖವಾಗಿ ಚಲಿಸೋದಕ್ಕೆ ಬೇಕಾದ ಸೆಳೆತವನ್ನು ಝೈಲಮ್ನಲ್ಲಿ ಇದು ಉಂಟು ಮಾಡುತ್ತೆ. ಈಗಾಗಲೇ ನಾವು ಝೈಲಮ್ ಕಾರ್ಯದಲ್ಲಿ ಅದನ್ನು ತಿಳ್ಕೊಂಡಿದ್ದೀವಿ. ಮೇಲ್ಮುಖ ಚಲನೆಗೆ ಬಾಷ್ಪ ವಿಸರ್ಜನೆಯ ಸೆಳೆತ ಕಾರಣ ಅಂತ. ಬಾಷ್ಪ ವಿಸರ್ಜನೆಯ ಉಪಯೋಗದಲ್ಲಿ ಅದು ಸೆಳೆತವನ್ನು ಉಂಟು ಮಾಡುತ್ತೆ ಅಂತ ನಾವು ಬರಿಬೇಕಾಗುತ್ತೆ. ಸಸ್ಯದಲ್ಲಿ ನೀರಿನ ಪ್ರಮಾಣವನ್ನು ಸಮತೋಲನದಲ್ಲಿ ಇಡೋದಕ್ಕೆ ಕೂಡ ಬಾಷ್ಪ ವಿಸರ್ಜನೆ ಬೇಕು. ಅಲ್ಲದೆ ನೀರನ್ನು ಕಳೆದುಕೊಂಡಾಗ ಸಸ್ಯದ ದೇಹ ತಂಪಾಗುತ್ತೆ, ಉಷ್ಣತೆಯನ್ನು ನಿಯಂತ್ರಣ ಮಾಡಿಕೊಳ್ಳುತ್ತೆ. ಇಷ್ಟಲ್ಲದೆ ಬೇರುಗಳಿಂದ ನೀರು ಹೀರಿಕೊಳ್ಳೋದಕ್ಕೆ ಮತ್ತು ಎಲೆಗಳಿಗೆ ನೀರು ಸಾಗಿಸಲ್ಪಡೋದಕ್ಕೆ ಇದು ಕಾರಣ ಆಗಿರುತ್ತೆ. ಇದಕ್ಕೆ ಸಂಬಂಧಿಸಿದ ಇನ್ನೊಂದು ಪ್ರಶ್ನೆ, ಪತ್ರರಂಧ್ರದ ಕಾರ್ಯವೇನು ಅಂತ ಒಂದು MCQನಲ್ಲಿ ಕೇಳಿದ್ದಾರೆ. ಇದರಲ್ಲಿ ಆಪ್ಷನ್ ಕೊಟ್ಟಿರೋದು ಬಾಷ್ಪ ವಿಸರ್ಜನೆಗೆ ನೆರವಾಗೋದು ಅಂತ ಅಲ್ಲಿದೆ. ಪತ್ರರಂಧ್ರವು 2 ಕಾರ್ಯಗಳನ್ನ ಮಾಡುತ್ತೆ. ಅನಿಲ ವಿನಿಮಯದಲ್ಲಿಯೂ ಸಹಾಯ ಮಾಡುತ್ತೆ, ಬಾಷ್ಪ ವಿಸರ್ಜನೆಯಲ್ಲಿಯೂ ಸಹಾಯ ಮಾಡುತ್ತೆ. ಅಂದರೆ ಇದು ಉಸಿರಾಟಕ್ಕೂ ನೆರವಾಗುತ್ತೆ, ವಿಸರ್ಜನೆಗೂ ನೆರವಾಗುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕು. ಇನ್ನು ಪೇಪರ್ನಲ್ಲಿ 2ನೇ ಪ್ರಿಪರೇಟರಿನಲ್ಲಿ ತೆರೆದ ಪತ್ರರಂಧ್ರದ ಚಿತ್ರ ಬಿಡಿಸಿ ಅಂತ ಕೇಳಿದೆ. ತೆರೆದ ಪತ್ರರಂಧ್ರ ಅಥವಾ ಮುಚ್ಚಿದ ಪತ್ರರಂಧ್ರ ಎರಡನ್ನೂ ಕೂಡ ನಾವೀಗ ನೋಡೋಣ. ತೆರೆದ ಪತ್ರರಂಧ್ರದಲ್ಲಿ ನಿಮಗೆ ಕಾಣ್ತಿರೋ ಹಾಗೆ ಹುರುಳಿ ಬೀಜದ ಆಕಾರದಲ್ಲಿ ಇರುವಂಥದ್ದು ಕಾವಲು ಕೋಶಗಳು, ಅದು 2 ಪತ್ರರಂಧ್ರದ ಚಿತ್ರಗಳಲ್ಲಿ ಕಂಡುಬರ್ತವೆ. ಜೊತೆಗೆ ಎದ್ದು ಕಾಣುವಂಥದ್ದು ಮಧ್ಯದಲ್ಲಿ ದಪ್ಪನಾಗಿ ಬಿಡಿಸಿರುವಂಥದ್ದು ಒಂದು ನ್ಯೂಕ್ಲಿಯಸ್ ಇರುತ್ತೆ. ಜೊತೆಗೆ ಚಿಕ್ಕ ಚಿಕ್ಕ ಗೋಲಿಗಳು ಈಗಾಗಲೇ ತೋರಿಸಿದೆ ಅಲ್ಲಿ, ಕ್ಲೋರೋಪ್ಲಾಸ್ಟ್ ಅಂತ ನೀವು ತಿಳ್ಕೊಬೇಕು. ಮಧ್ಯದಲ್ಲಿ ಪತ್ರರಂಧ್ರ ದಪ್ಪದಾಗಿ ಕಾಣಿಸ್ತಾ ಇದ್ದರೆ ಅದು ತೆರೆದ ಪತ್ರರಂಧ್ರ. ಪತ್ರರಂಧ್ರ ತುಂಬ ತೆಳ್ಳಗೆ ಬಿಡಿಸಿದ್ರೆ ಅದನ್ನು ಮುಚ್ಚಿದ ಪತ್ರರಂಧ್ರ ಅಂತ ಕರಿಬಹುದು. ಇನ್ನು ಮಾನವರಲ್ಲಿ ವಿಸರ್ಜನೆಗೆ ಬಂದಾಗ ಅದರಲ್ಲಿ 1-2 ಕ್ವಶನ್ ಮಾತ್ರ ಕೇಳಿದೆ. ಸಾಮಾನ್ಯವಾಗಿ ಯಾವಾಗ ಮೆದುಳಿನ ಚಿತ್ರವನ್ನು ಕೇಳ್ತಾರೋ ಅಂಥ ಪೇಪರ್ನಲ್ಲಿ ನೆಫ್ರಾನ್ನ ಚಿತ್ರ ಇರೋದನ್ನು ನಾವು ನೋಡ್ತೀವಿ. ಅಂದರೆ ಮಾಡೆಲ್ ಪೇಪರ್ 2 ಮತ್ತು 3ನಲ್ಲಿ ಮೆದುಳಿನ ಚಿತ್ರ ಕೇಳಿದ್ದಾರೆ, ಜೊತೆಗೆ ನೆಫ್ರಾನ್ ಚಿತ್ರವನ್ನು ಕೂಡ ಬರೀ 2 ಅಂಕಗಳಿಗೆ ಕೇಳಿದ್ದಾರೆ. ಈ ನೆಫ್ರಾನ್ ಚಿತ್ರನ ಸುಲಭವಾಗಿ ಈ ರೀತಿಯಲ್ಲಿ ಬಿಡಿಸ್ಬಹುದು. ನೆಫ್ರಾನ್ ಚಿತ್ರದಲ್ಲಿ ಈಗಾಗಲೇ ಬೌಮನ್ನನ ಕೋಶವನ್ನು ಗುರುತಿಸೋದಕ್ಕೆ ಕೇಳಿದ್ದಾರೆ. ಅರ್ಧ ಅಂಕಕ್ಕೆ ಭಾಗ ಗುರುತಿಸೋದು, 1.5 ಅಂಕಕ್ಕೆ ಚಿತ್ರವನ್ನು ನೀಡಲಾಗುತ್ತೆ. ಇಲ್ಲಿ ಕೆಲವು ಭಾಗಗಳನ್ನ ತಿಳ್ಕೊಳ್ಳೋಣ.
ಈ ಬಹುಮನನ ಕೋಶ ಅನ್ನೋದು ಒಂದು ತಟ್ಟೆ ಇದ್ದಂಗಿದೆ. ಆ ತಟ್ಟೆ ಒಳಗಡೆಗೆ ಏನು ನಾವು ನೋಡ್ತಾ ಇದ್ದೀವಿ ಅದು ಗ್ಲಾಮರುಲಸ್ ರಕ್ತನಾಳಗಳ ಒಂದು ಬಲೆ. ಈ ರಕ್ತನಾಳಗಳು ಒತ್ತೊತ್ತಾಗಿ ಈ ಬಹುಮನನ ಕೋಶದಲ್ಲಿ ಇರ್ತವೆ. ಇದು ರಕ್ತವನ್ನು ಸೋಸುವ ಭಾಗ. ರಕ್ತ ಸೋಸಿ ಬೇಡವಾದ ವಸ್ತುಗಳನ್ನು ಮತ್ತು ನೀರನ್ನು ಈ ನುಲಿಕೆ ನಾಳಕ್ಕೆ ಅದು ಕಳಿಸುತ್ತೆ. ನುಲಿಕೆ ನಾಳದಲ್ಲಿ ಎರಡನೆಯ ಹಂತದ ಮೂತ್ರ ತಯಾರಿಕೆ ನಡೆಯುತ್ತೆ. ಬೇಕಾದ ವಸ್ತುಗಳನ್ನು ರಕ್ತಕ್ಕೆ ಹೀರಿಕೊಳ್ಳುತ್ತೆ. ಮುಂದೆ ನುಲಿಕೆ ನಾಳದ ಕೊನೆಯ ಭಾಗದಲ್ಲಿ ಅನೇಕ ಬೇಡವಾದ ವಸ್ತುಗಳು ರಕ್ತದಿಂದ ಮತ್ತೆ ನಾಳಕ್ಕೆ ಸ್ರವಿಸಲ್ಪಡ್ತವೆ, ಮರುಸ್ರವಿಕೆ ಆಗುತ್ತೆ. ಇನ್ನು ಕೊನೆಯ ಭಾಗಕ್ಕೆ ಬಂದಾಗ ಸಂಗ್ರಾಹಕ ನಾಳಕ್ಕೆ ಬಂದು ತಲುಪುವಂಥ ದ್ರವ ಸಂಪೂರ್ಣವಾಗಿ ಮೂತ್ರ ಆಗಿರುತ್ತೆ. ಅದನ್ನು ಸಂಗ್ರಾಹಕ ನಾಳ ಸಂಗ್ರಹ ಮಾಡಿ ಮೂತ್ರಪಿಂಡದ ಬುಡದಲ್ಲಿ ಮೂತ್ರನಾಳಕ್ಕೆ ಸೇರಿಸಿ ಅದನ್ನು ಮೂತ್ರ ಕೋಶಕ್ಕೆ ಕಳಿಸುತ್ತೆ. ಇಷ್ಟು ಒಂದು ನೆಫ್ರಾನ್ನ ಕಾರ್ಯಾಗಿದೆ. ನೆಫ್ರಾನು ಮೂತ್ರಜನಕಾಂಗ ವ್ಯೂಹದ ರಚನೆಯ ಮತ್ತು ಕಾರ್ಯದ ಮೂಲ ಘಟಕ ಅಂತ ಕರೆಯಲ್ಪಟ್ಟಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಪ್ರಶ್ನೆ ಬಂದಿದೆ. ಮೂತ್ರಪಿಂಡವು ರಕ್ತದಿಂದ ಬೇರ್ಪಡಿಸುವ ನೈಟ್ರೋಜನ್ ಯುಕ್ತ ರಾಸಾಯನಿಕಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಪ್ರಮುಖವಾಗಿ ಯೂರಿಯಾ ಅಂತ ಬರೆದ್ರೆ ಅಂಕ ಸಿಗುತ್ತೆ. ಯೂರಿಯಾ ಅಲ್ಲದೆ ಯೂರಿಕ್ ಆಮ್ಲ ಕೂಡ ಇಲ್ಲಿ ಇರುವಂಥ ಒಂದು ನೈಟ್ರೋಜನ್ ಯುಕ್ತ ರಾಸಾಯನಿಕ. ಇಷ್ಟು ಪ್ರಶ್ನೆಗಳು ಈ ಒಂದು ಜೀವನ ಕ್ರಿಯೆಗಳು ಪಾಠಕ್ಕೆ ಬಂದಿರೋದ್ರಿಂದ ಈ ಒಂದು ಆ್ಯನ್ಯುವಲ್ ಎಕ್ಸಾಮ್ಗೆ ಅಂದರೆ ಏಪ್ರಿಲ್ 2026ಕ್ಕೆ ಮಾಡೆಲ್ ಪೇಪರ್ 2 ಮತ್ತು 3ನಲ್ಲಿ ತುಂಬ ಪ್ರಶ್ನೆಗಳು ಇರೋದರಿಂದ ಈ ಪಾಠ ತುಂಬ ಪ್ರಮುಖವಾದದ್ದು. ಮೆದುಳಿನ ಚಿತ್ರ ಕೊಟ್ಟಾಗ ಗ್ಯಾರಂಟಿ ಈ ಪಾಠಕ್ಕೆ 8 ಅಂಕಗಳ ಪ್ರಶ್ನೆಗಳು, ಪ್ರಶ್ನೆ ಉತ್ತರಗಳು. ನೆಫ್ರಾನ್ 1-2 ಅಂಕದ್ದು ಸೇರಿಸಿದ್ರೆ ಉಳಿದವೆಲ್ಲವೂ ಕ್ವಶನ್ ಆನ್ಸರ್ಸು ಈ ಒಂದು ಪಾಠಕ್ಕೆ ಬರೋದ್ರಿಂದ ತುಂಬ ಗಮನ ಇಟ್ಟು ಈ ಪಾಠವನ್ನು ಓದ್ಕೊಳ್ತಕ್ಕದ್ದು ಅಂತ ಈ ಮೂಲಕ ಎಲ್ಲರಿಗೂ ಕಿವಿ ಮಾತು ಹೇಳ್ತೀನಿ. ಎಲ್ಲರಿಗೂ ಬೆಸ್ಟ್ ಆಫ್ ಲಕ್. ಚೆನ್ನಾಗಿ ಓದ್ಕೊಳ್ಳಿ.